ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮ್ಮೊಂದಿಗೆ ಸಿಂಪಲ್ಲಾಗಿ ಒಂದು ಟೇಸ್ಟಿಯಾದ ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇದ್ದೇನೆ ರೀ. ಹಾಗಲಕಾಯಿ ಫ್ರೈ ಮಾಡೋದು ಹೇಗೆ ಅಂತ ಈ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ 1/4 kg ಹಾಗಲಕಾಯಿ ತೊಗೊಂಡೇನಿ. ಈ ಭಾಗವನ್ನು ಈ ಥರ ಮುಳ್ಳು ಇರ್ತೈತಲ್ಲ, ಅದನ್ನು ಮೊದಲು ಈ ಥರ ಹೆರ್ಕೋಬೇಕ್ರಿ. ಈ ಥರ ಹೆರ್ಕಂದ್ರೆ ಮುಳ್ಳು ಅನ್ನೋದು ಇರ್ತೈತಲ್ಲ ಅದು ಪೂರ್ತಿ ಹೋಗ್ಬೇಕು. ಹಂಗಿದ್ರೆ ಕ್ರಿಸ್ಪಿಯಾಗಿ ಬರ್ತೈತೆ ರೀ ಫ್ರೈ. ಇವಾಗ ನೋಡಿರಿ, ಈ ಥರ ಸೀದಾ ಈ ಥರ ಕಟ್ ಮಾಡ್ಕೊಂಡು ಇವಾಗ ಪೀಸಸ್ ಮಾಡ್ಕೋಬೇಕ್ರಿ. ತಿಳುವು ಇರ್ಬೇಕ್ರಿ ಪೀಸಸ್. ಈ ಥರ ತಿಳುವಾಗಿ ಕಟ್ ಮಾಡ್ಕೊಂಡ್ರೆ ಚೆಂದ ಆಗ್ತೈತೆ ರೀ, ಬಾಯಲ್ಲಿ ಚೆಂದ ಬರ್ತೈತೆ ರೀ, ಕ್ರಿಸ್ಪಿಯಾಗಿರ್ತೈತೆ ನೋಡಿರಿ. 1/4 kg ಹಾಗಲಕಾಯಿ ತೊಗೊಂಡೆ. ಇಷ್ಟು ಪೀಸಸ್ ಅದು ಇದ್ರೊಳಗೆ ಎಷ್ಟು ತಿಳುವಾಗಿ ಕಟ್ ಮಾಡೀನಿ ನೋಡಿರಿ. ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರ್ತೈತೆ ರೀ. ಇವಾಗ ಕಟ್ ಮಾಡಿದ ಪೀಸೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಇದನ್ನು ಉಪ್ಪು ನೀರಲ್ಲಿ ಇಡ್ಬೇಕು ರೀ. ಅಂದ್ರೆ ಕೈ ಇರ್ತೈತಲ್ಲ, ವಿಷದಂಶ ಎಲ್ಲ ನೀರು ಹೀರ್ಕೊಂಬಿಡ್ತೈತೆ ರೀ. ಹಾಗಾಗಿ ಜಾಸ್ತಿ ಟೈಮ್ ಇದ್ರೆ ಇಡ್ರಿ, ಇಲ್ಲಾಂದ್ರೆ 5 ನಿಮಿಷ ಇಟ್ಟರೆ ಸಾಕು. ಇವಾಗ ಇದಕ್ಕೆ ನೀರು ಹಾಕ್ತಾನೆ ನೋಡಿರಿ. ನೀರು ಹಾಕಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾನೆ. ಉಪ್ಪು ಆ್ಯಡ್ ಮಾಡಿ ಇವಾಗ ಇದನ್ನ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಬೇಕು. ಈ ಥರ ಮಿಕ್ಸ್ ಮಾಡಿ ಇದನ್ನು 5 ನಿಮಿಷ ಬಿಡಿ. ನೋಡಿರಿ, ಈ ಥರ ಹಾಗಲಕಾಯಿ ಫ್ರೈ ಮಾಡೋದಿತ್ತಂದ್ರೆ ಹಾಗಲಕಾಯಿ ಪಲ್ಯ ಯಾರು ಇಷ್ಟಪಡಲ್ಲ ನೋಡಿರಿ ತಿನ್ನೋಕೆ, ಅವರು ಇಷ್ಟಪಟ್ಟು ತಿಂತಾರೆ. 1 ಸ್ಪೂನ್ ರೈಸ್ ಎಕ್ಸ್ಟ್ರಾ ತಿಂತಾರೆ ಈ ಥರ ಮಾಡಿಕೊಡು ನೋಡಿರಿ ಬೇಕಾದ್ರೆ. ಇವಾಗ 5 ನಿಮಿಷ ಆದ್ರಿ. ಇವಾಗ ಇದನ್ನು ಏನು ನೋಡಿರಿ, ಬೀಜ ಎಲ್ಲ ಮ್ಯಾಲೆ ಬಂದೈತಿ. ಇವಾಗ ಇದನ್ನು ಈ ಥರ ಬಸ್ಕೋಬೇಕ್ರಿ. ಬಸ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಇಡಬಾರ್ದ್ರಿ. ಈ ಥರ ಸೋಸ್ಕೊಂಡ್ಮೇಲೆ ಇವಾಗ ಮತ್ತೆ ನೀರು ಆ್ಯಡ್ ಮಾಡಿ ಇನ್ನೊಂದು ಸರಿ ಈ ಥರ ಕಿವುಚಿ ತೊಳಿಬೇಕ್ರಿ. ಅಂದ್ರೆ ಬೀಜ ಇರ್ತೈತಲ್ಲ ಅದು ಪೂರ್ತಿ ಮೇಲೆ ಬರ್ತೈತೆ ರೀ. ಅಂದ್ರೆ ಅದ್ರ ಬೀಜ ಇತ್ತಂದ್ರೆ ಅಷ್ಟು ಚೆನ್ನಾಗಿ ಬರಲ್ರಿ ಅದು ತಿನ್ನೋಕೆ. ನೋಡಿರಿ, ಈ ಥರ ಇದನ್ನು ಮತ್ತೆ ವಾಶ್ ಮಾಡ್ಕೋಬೇಕ್ರಿ. ಸ್ವಲ್ಪ ವಾಶ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ನೀರು ಇರಬಾರ್ದ್ರಿ. ನೀರು ಬಿಡ್ಲಿದ್ದಂಗೆ ವಾಶ್ ಮಾಡ್ಕೊರಿ. ಇವಾಗ ಒಂದು ಹಂಚಿಗೆ ಎಣ್ಣೆ ಹಾಕಬಾರ್ದ್ರಿ. ಎಣ್ಣೆ ಹಾಕ್ಲಿದ್ದಂಗೆ ಮೊದಲು ಫ್ರೈ ಮಾಡ್ಕೋಬೇಕ್ರಿ. ಹಾಗಲಕಾಯಿ 5 ನಿಮಿಷ ಮಾಡಿದ್ರೆ ಸಾಕ್ರಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಪದಾರ್ಥಗಳನ್ನು ಜಾಸ್ತಿ ಹಾಕಂಗಿಲ್ಲ, ಸಿಂಪಲ್ಲಾಗಿ ಮಾಡೋದಿದು. ಆದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತೆ ರೀ. ಇದನ್ನು ಒಂದು ಸಾರಿ ನೀವು ಮನೆ ಮಾಡಿ ನೋಡಿರಿ, ಸೂಪರಾಗಿ ಬರ್ತೈತೆ ರೀ ಟೇಸ್ಟ್ ಮಾತ್ರ. ನೋಡಿರಿ, ಈ ಥರ ಹುರ್ಕೋಬೇಕ್ರಿ. ಹುರ್ಕೊಂಡು ಒಂದು 5 ನಿಮಿಷ ಆತ್ರಿ. ಇವಾಗ ಒಂದು ಬಾಯ್ಲಿಗೆ ಹಾಕ್ಯಂದು ಇವಾಗ ಇದಕ್ಕೆ ಉಪ್ಪು, 2 ಸ್ಪೂನ್ ರವೆ ರೀ. ರವೆ ಹಾಕ್ತಾನೆ, ಚಿರೋಟಿ ರವೆ ಅಂತಾರಲ್ಲ ಅದನ್ನು 2 ಸ್ಪೂನ್ ಹಾಕಿದೆ. ಇವಾಗ 1 ಸ್ಪೂನು ಚಾಟ್ ಮಸಾಲ, 1 ಸ್ಪೂನು ಗರಂ ಮಸಾಲ, ಖಾರ ನೋಡ್ಕೊಂಡು ಹಾಕ್ಯಾರಿ. ನಾನು ಇವಾಗ 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕಾಕತ್ತೀನಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಮಿಕ್ಸ್ ಮಾಡ್ಕೊಂಡು 5 ನಿಮಿಷ ಬಿಡ್ಬೇಕ್ರಿ. 5 ನಿಮಿಷ ಬಿಡೋಕೆ ನಿಮ್ಮಲ್ಲಿ ಟೈಮ್ ಇಲ್ಲ ಅಂದ್ರೆ ಜಸ್ಟ್ ಒಂದು 3 ನಿಮಿಷ ಬಿಟ್ರೆ ಸಾಕ್ರಿ. ಚೆನ್ನಾಗಿ ಬರ್ತೈತಿ, ಕ್ರಿಸ್ಪಿಯಾಗಿ ಬರ್ತೈತೆ ರೀ. ಈ ಥರ ಹಿಂಗೆ ಮಿಕ್ಸ್ ಮಾಡಿ ಬಿಟ್ವಿ ಅಂದ್ರೆ ಇವಾಗ ತೆವೆಗೆ 4 ಸ್ಪೂನ್ ಎಣ್ಣೆ ಹಾಕ್ಯಂತಾನೆ ನೋಡಿರಿ. ನೀವು ಬಾಣಲಿ ಒಳಗಾದರೂ ಮಾಡ್ಕೊರಿ, ನಾ ತೆವೆದೊಳಗೆ ಮಾಡಾಕತ್ತಾನೆ ನೋಡಿರಿ. ಮಸಾಲ ಮಿಕ್ಸ್ ಮಾಡಿದ್ವಲ್ಲ ಫ್ರೈ, ಇವಾಗ ಪೀಸು ಎಲ್ಲ ಹಾಕ್ಯಂಡು ಈ ಥರ 2 ನಿಮಿಷಕ್ಕೊಮ್ಮೆ ತಿರುಗಿಸ್ತಾ ಇರ್ಬೇಕ್ರಿ. ಮೀಡಿಯಮ್ ಉರಿ ಇರಲ್ರಿ. ನೋಡಿರಿ ಎಷ್ಟು ಚಂದ ಫ್ರೈ ಆಗಾಕತ್ತೈತೆ ನೋಡಿರಿ. ಈ ಥರ ನಿಮಗೆ ಇದು ನಾರ್ಮಲ್ ರೀ, ಇದು ನಾರ್ಮಲ್ ಫ್ರೈ ಬೇಕಂದ್ರೆ. ಇಲ್ಲಪ್ಪ ನಮಗೆ ಜಾಸ್ತಿ ಇನ್ನೂ 2 ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರ್ತೈತೆ ರೀ, ತಿನ್ನೋಕ್ಕೂ ರುಚಿ ಇರ್ತೈತೆ ರೀ. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಮಾಡೋ ರೆಸಿಪಿ ಇದು. ಇದಕ್ಕೆ ಯಾವುದೇ ಥರ ಜಾಸ್ತಿ ಪದಾರ್ಥಗಳು ಯೂಸ್ ಮಾಡಿಲ್ಲ. ಯೂಸ್ ಮಾಡಲಿದ್ದಂಗೆ ಕಡಿಮೆ ಪದಾರ್ಥ ಒಳಗೆ ಕಡಿಮೆ ಸಮಯದೊಳಗೆ ಸೂಪರಾಗಿ ಟೇಸ್ಟಾಗಿ ಬರುವಂಥ ಹಾಗಲಕಾಯಿ ಫ್ರೈ ಎಷ್ಟು ಚೆನ್ನಾಗಿ ಬಂತು ನೋಡಿರಿ. ಎಷ್ಟು ಚೆನ್ನಾಗಿ ಫ್ರೈ ಆಯ್ತು ನೋಡಿರಿ. ಈ ಥರ ಇದು ನಾರ್ಮಲ್ ಫ್ರೈ. ಇದು ನಿಮಗೇನಾರ ಕ್ರಿಸ್ಪಿಯಾಗಿ ಬೇಕಂದ್ರೆ 2 ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊರಿ, ಚೆನ್ನಾಗಿ ಬರ್ತೈತಿ. 5 ನಿಮಿಷ ಬೇಯಿಸಿದ್ರೆ ಸಾಕ್ರಿ ಇದು. ನೋಡಿರಿ, ಈ ವಿಡಿಯೋ ನಿಮಗೇನು ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮೇಲೆ